ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ನಿನ್ನ ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲವೆಂದು ಹೇಳಿದನು. ಆಮೇಲೆ ಆತನು ದ್ರಾಕ್ಷರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷರಸವನ್ನು ಕುಡಿಯುವುದಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಬಳಿಕನಾದಂತ ಯೇಸು ಕ್ರಿಸ್ತು ರೊಟ್ಟಿಯನ್ನು ಎಲ್ಲರ ಮಧ್ಯೆ ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆಮೆನ್ ಆಮೆನ್ ಹಲ್ಲೆಲೂಯಾ. ಅದಾಗಿ ಅಂಕಲ್ ಈ ಒಂದು ಮೇಜ್ಗೆ ಕೈ ಮಾಡಿ ಮೈಕ್ తీసుకో. ಈ ಒಂದು ಮೇಜಿಗಾಗಿ ಅಂಕಲ್ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆಗಳು. ನಾವೆಲ್ಲರೂ ಪರಿಶುದ್ಧರಾಗಿ ಬಂದಿದ್ದೀವಿ. ಇವತ್ತು ಈ ಸಮಯದಲ್ಲಿ ನಮ್ಮ ಒಳಗೆ ಇರುವಂಥ ಲೋಪ ದೋಷಗಳನ್ನು ಪರೀಕ್ಷೆ ಮಾಡಿಕೊಂಡು ನಾವು ತೆಗೆದುಹಾಕುವ ಸಮಯ. ಒಂದು ವೇಳೆ ಹಿಂದೆ ನೀವೇನಾದ್ರು ಮತ್ತೆ ಪಾಪ ಮಾಡಿದ್ದೇ ಆಗಲಿಲ್ಲ ಆದರೆ ನೀವೇನು ಮಾಡಬೇಕಂದ್ರೆ ಕಣ್ಣೀರು ಹಾಕಿ ಆತನನ್ನು ಕೇಳಬೇಕು. ಆತನು ಕ್ಷಮಿಸುವ ದೇವರು, ಯಾಕಂದ್ರೆ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಬೇಕು. ಎಲ್ಲರ ಕಣ್ಣುಗಳಲ್ಲಿ ಯೇಸು ಕ್ರಿಸ್ತನು ಹೊಂದಿದ ಆ ಶ್ರಮೆಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ತಪ್ಪು ನಾವು ಮಾಡಿದ್ದೀವಿ, ಅಪರಾಧ ನಾವು ಮಾಡಿದ್ದೀವಿ, ಪಾಪ ನಾವು ಮಾಡಿದ್ದೀವಿ. ಆದರೆ ನಮ್ಮ ಪಾಪಗಳೆಲ್ಲವುಗಳನ್ನು ತೆಗೆದುಹಾಕು ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಕೊಂಡುಕೊಂಡು ಪರಿಶುದ್ಧರನ್ನಾಗಿ ಮಾಡಿದ್ದಾರೆ ಸ್ವಾಮಿ. ಹಾಗಾಗಿ ಪರಿಶುದ್ಧರಾಗಿ ಈ ಪ್ರಭು ಭೋಜನದಲ್ಲಿ ಕರ್ತನ ಮೇಜಿನಲ್ಲಿ ನಾವು ಪಾಲಿ ಭಾಗಸ್ಥರಾಗಬೇಕು. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾದಿ ದೇವನೇ, ರಾಜಾದಿ ರಾಜನೇ, ಯೇಸು ರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಸರ್ವ ಲೋಕಗಳನ್ನು ಮಾತಿನಲ್ಲಿ ಉಂಟು ಮಾಡಿದಂತ ತಂದೆಯಾದ ದೇವರೇ, ನಮ್ಮ ಒಳ್ಳೆಯ ಗುರುವನೇ, ನಮ್ಮ ಪ್ರಾಣ ಪ್ರಿಯನೇ ಯೇಸುವೆ, ಸಮಯದಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಮಹಿಮೆಪಡಿಸ್ತೇವೆ ಸ್ವಾಮಿ. ಇದು ಪುನರುತ್ಥಾನವಾದ ದಿನ ಸ್ವಾಮಿ. ನಿನ್ನ ಅಪ್ಪ ಆ ಶಿಲುಬೆ ಮೇಲೆ ಪ್ರಾಣ ಬಿಟ್ಟಿದ್ದು ಮತ್ತೆ ಸಮಾಧಿ ಮಾಡಲ್ಪಟ್ಟು ಪೂರ್ಣದಿನ ಜೀವಂತವಾಗಿ ಬಂದಂತ ದೇವರೇ, ಈ ಸಮಯದಲ್ಲಿ ನಾವು ತಂದಂತ ರೊಟ್ಟಿಗಾಗಿ ದ್ರಾಕ್ಷರಸಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ.